ನಮಸ್ಕಾರ, ನಾನು ನಿಮ್ಮ ಆಯುರ್ವೇದ ಡಾಕ್ಟರ್ ಪ್ರಜ್ವಲ್ ಹಿರೇಮಠ. ಈಗ ಹೆಣ್ಮಕ್ಳು ತುಂಬ ಸಫರ್ ಆಗ್ತಿರುವಂಥ ಒಂದು ನಾರ್ಮಲ್ ಕಂಡೀಷನ್ ಈಗ ಪ್ರೆಸೆಂಟ್ಲಿ PCOD ಮತ್ತು PCOS. ಒಂಥರ ಬಹುತೇಕ ಮಹಿಳೆಯರು ಈ ಕಂಡೀಷನ್ ಥ್ರೂ ಹೋಗ್ತಿದ್ದಾರೆ. ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇಲ್ಲ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ಏನು ಪ್ರಾಬ್ಲಮ್ ಏನು? PCOD ಅಂದರೆ ಏನು? PCOS ಅಂದರೆ ಏನು? ಪಾಲಿಸಿಸ್ಟಿಕ್ ಓರಿಯನ್ ಡಿಸಾರ್ಡರ್ ಅಂತ. ಏನಂತಂದರೆ ಡಿಸೀಸ್ ಅಂತ ಹೇಳ್ತಾರೆ ಅದಕ್ಕೆ. ಸಿಸ್ಟ್ ಅಂದರೆ ಓರಿಸಲ್ಲಿ ಮಲ್ಟಿಪಲ್ ಸಿಸ್ಟ್ ಅಂದರೆ ಸ್ಮಾಲ್ ಸಿಸ್ಟ್ ಆಗ್ತಿರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಓರಿ ಫಾರ್ಮ್ ಆಗ್ತಿಲ್ಲ, ಅಂದರೆ ಎಗ್ಸ್ ಓರೀಸ್ ಫಾರ್ಮ್ ಆಗ್ತಾ ಇಲ್ಲ. ಆ ಫಾರ್ಮ್ ಆಗದೆ ಇರೋ ಕಾರಣದಿಂದ ನೆಕ್ಸ್ಟ್ ಏನಾಗುತ್ತೆ, ಆ ಕಂಪ್ಲೀಟ್ ಮೆನ್ಸ್ಟ್ರುವಲ್ ಸೈಕಲ್ಲೇ ಹ್ಯಾಂಪರ್ ಆಗಿಬಿಡುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಹೇರ್ ತುಂಬ ಥಿನ್ನಿಂಗ್ ಆಗ್ತಾ ಬರುತ್ತೆ. ಇದನ್ನು ನಾವು PCODನ ಕನ್ಫರ್ಮೇಷನ್ ಹೆಂಗೆ ಮಾಡ್ಕೋಬೇಕಂತಂದರೆ USG ಅಬ್ಡೋಮಿನ್ ಆ್ಯಂಡ್ ಪೆಲ್ವಿಸ್ ಅಂತಂದು ಮಾಡ್ತಾರೆ. ಅದನ್ನು ಮಾಡೋ ಮೂಲಕ USGಯಲ್ಲಿ ಏನಾದರೂ ಸಿಸ್ಟ್ ಏನಾದರೂ ಫಾರ್ಮ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ದೆನ್ PCOS ಅಂತಂದರೆ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್. PCOD ಕಂಡೀಷನ್ ಏನಿದೆಯಲ್ಲ ಅದು PCOS ಕಂಡೀಷನ್ ಒಳಗಡೆ ಬರುತ್ತೆ. ಸೊ ಇದು ನಾವು ಆಯುರ್ವೇದದಲ್ಲಿ ಅನಾರ್ಥವ ಅಂತ ಅಂತೀವಿ. ಇದಕ್ಕೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆನಾ ಅಂದರೆ PCODಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆನಾ, ಇಲ್ಲ PCOSಗೆ ಆಯುರ್ವೇದ ಟ್ರೀಟ್ಮೆಂಟ್ ಇದೆನಾ ಅಂತಂದು ಬಹುತೇಕ ಜನರಿಗೆ ತಲೆಯಲ್ಲಿ ಕುರಿತಿರ್ಬೋದು. ಖಂಡಿತ ಆಯುರ್ವೇದದಲ್ಲಿ PCODಗೆ ಮತ್ತು PCOSಗೆ ಟ್ರೀಟ್ಮೆಂಟ್ ಇದೆ. ನಮ್ಮಲ್ಲಿ ಇದಕ್ಕೆ ಒಳ್ಳೆ ರಿಸಲ್ಟ್ಸು ಬಂದಿದೆ. ಹಾಗಾಗಿ ನಾನು ಇದನ್ನು ನಿಮಗೆ ರೆಫರ್ ಮಾಡ್ತಿರೋದು ಏನಂದರೆ ಆಯುರ್ವೇದಕ್ಕೆ ಬನ್ನಿ. ಆಯುರ್ವೇದದಲ್ಲಿ ನಿಮಗೆ PCODಗೆ PCOSಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಮೆಡಿಸಿನ್ಸ್ ಇದ್ದಾವೆ. ಧನ್ಯವಾದ.